ಬಂಧುಗಳೇ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ದಿನ ಬೆಳಗಾದರೆ ಸಾಕು, ಆತಂಕಕಾರಿ ವಿದ್ಯಮಾನಗಳು ನಮ್ಮ ಸುತ್ತಮುತ್ತ ನಡೆಯುತ್ತಿರುವುದು ನಮ್ಮ ಗಮನಕ್ಕೆ ಬರುತ್ತದೆ. ಕೆಲವೊಂದು ಘಟನೆಗಳಿಂದ ಇಡೀ ಸಮಾಜ ವಿಚಲಿತಗೊಳ್ಳುತ್ತದೆ. ಬಹುಶಃ ಇದು ಕಲಿಗಾಲದ ಆಟವೆಂದೆನ್ನುವುದೋ ಅಥವಾ ಮನುಷ್ಯನ ಆಟೋಟೋಪಕ್ಕೆ ವಿಧಿ ಕೊಡುವ ಎಚ್ಚರಿಕೆಯನ್ನಬೇಕೋ ತಿಳಿಯದಾಗಿದೆ. ಅಂತಹದ್ದೇ ಒಂದು ಮನಕಲುಕುವ ಘಟನೆ ಮೊನ್ನೆಯಷ್ಟೇ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದೇ ಹೋಯಿತು. ಅದು 2025 ಜೂನ್ 12 ಗುರುವಾರ ಗುಜರಾತ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿಮಾನ ನಿಲ್ದಾಣದಿಂದ ಲಂಡನ್ನಿಗೆ ಹಾರಲು ಸಿದ್ಧವಾಗಿತ್ತು ಏರ್ ಇಂಡಿಯಾ AI-171 ಬೋಯಿಂಗ್ 787-8 ಡ್ರೀಮ್ ಲೈನರ್ ವಿಮಾನ. ಆ ವಿಮಾನದೊಳಗೆ ಸರಿಸುಮಾರು 242 ಮಂದಿ ಇದ್ದರು. ಕೆಲವರು ಹೊಸ ಬದುಕು ಕಟ್ಟಲು ತನ್ನಿಡೀ ಕುಟುಂಬದೊಂದಿಗೆ ಪ್ರಯಾಣಿಸುತ್ತಿದ್ದರೆ, ಇನ್ನು ಕೆಲವರು ಪ್ರವಾಸಕ್ಕಾಗಿ, ಮತ್ತೆ ಕೆಲವರು ಉದ್ಯೋಗಕ್ಕಾಗಿ. ಕೆಲವಾರು ಮಂದಿ ವಿದೇಶಿ ಪ್ರಜೆಗಳು ತಮ್ಮ ತಾಯ್ನಾಡಿಗೆ ಹೊರಟು ನಿಂತಿದ್ದರು. ಪುಟ್ಟ ಮಕ್ಕಳ ಕಿಲಕಿಲ ನಗುವು ಕೇಳಿಸುತ್ತಿತ್ತು. ವಯಸ್ಸಾದವರ ಗಾಂಭೀರ್ಯದ ನೋಟವೂ ಜೊತೆಗೂಡಿತ್ತು. ಹೆಸರೇ ಹೇಳುವಂತೆ ಈ ಡ್ರೀಮ್ ಲೈನರ್ ವಿಮಾನದಲ್ಲಿ ಹೊಸ ಕನಸುಗಳಿಗೆ ರೆಕ್ಕೆ ಕಟ್ಟಿ ಹಾರುತ್ತಿತ್ತು ಸುಮಾರು 242 ಜೀವಗಳು. ಅಂದುಕೊಂಡಂತೆ ಆಗಿದ್ದರೆ ಬಹುಶಃ ಇಷ್ಟು ಹೊತ್ತಿಗೆ ಆ ಎಲ್ಲ ಜೀವಗಳು ಸ್ವಚ್ಛಂದವಾಗಿ ಬದುಕು ಕಟ್ಟಿಕೊಳ್ಳುತ್ತಿದ್ದರೋ ಏನೋ. ಆದರೆ ಮನುಷ್ಯ ತಾನೊಂದು ಬಗೆದರೆ ದೈವವೊಂದು ಬಗೆಯುವುದು ಎಂಬ ಮಾತಂತೆ ಅಂದು ಮಾತ್ರ ನಡೆದದ್ದು ಯಾರೂ ಊಹಿಸಲಾಗದ ಮಹಾದುರಂತ. ನೋಡುತ್ತಿದ್ದಂತೆ ನಭೋಮಂಡಲಕ್ಕೆ ಹಾರಿದ ವಿಮಾನ ಕೆಲವೇ ಸೆಕೆಂಡುಗಳಲ್ಲಿ ಕುಸಿದು ಹತ್ತಿರದಲ್ಲಿದ್ದ BJ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿ ನಿಲಯದ ಮೇಲೆ ಅಪ್ಪಳಿಸಿ ಪತನಗೊಳ್ಳುತ್ತದೆ. ನೋಡುತ್ತಿದ್ದಂತೆ ಆ ವಿಮಾನದಲ್ಲಿದ್ದ 241 ಮಂದಿಯ ಕನಸು ಸುಟ್ಟು ಭಸ್ಮವಾಗಿತ್ತು. ಅವರೆಲ್ಲ ಸಜೀವ ದಹನವಾದರು. ಇದೇ ಸಂದರ್ಭದಲ್ಲಿ ಮಧ್ಯಾಹ್ನ ತಮ್ಮ ಸ್ನೇಹಿತರೊಡನೆ ಕುಳಿತು ಊಟ ಮಾಡುತ್ತಿದ್ದ ಭವಿಷ್ಯದ ವೈದ್ಯರುಗಳ ಆಸೆ ಚಿಗುರುವ ಮುನ್ನವೇ ಕಮರಿ ಹೋಗಿತ್ತು. ಕನಿಷ್ಠ ಪಕ್ಷ 29 ಮಂದಿ ಆ ಜಾಗದಲ್ಲಿ ಸ್ಥಳೀಯವಾಗಿ ಸುಟ್ಟು ಭಸ್ಮವಾದರು. ವಿಮಾನದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು ಕೂಡ ಇದ್ದರು. ಆದರೆ ಅದೃಷ್ಟವಶಾತ್ ಓರ್ವ ಪ್ರಯಾಣಿಕ ರಮೇಶ್ ಅಚ್ಚರಿಯಿಂದ ಬದುಕುಳಿದು ಬಂದಿದ್ದಾರೆ. ಈ ಇಡೀ ಘಟನೆ ನಾಗರಿಕ ಸಮಾಜವನ್ನೇ ತಲ್ಲಣಗೊಳಿಸಿತ್ತು. ಈ ಘಟನೆಗೆ ಸಂಬಂಧಿಸಿದಂತೆ ದೇಶದ ಪ್ರಧಾನಿಗಳು ಹಾಗೂ ವಿವಿಧ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಹಾಗೂ ಸರ್ಕಾರದ ವಿವಿಧ ಇಲಾಖೆಯಿಂದ ತನಿಖೆಯೂ ನಡೆಯುತ್ತಿದೆ. ಅದೇನೇ ಇದ್ದರೂ ಈ ಘಟನೆಯ ಸತ್ಯಾಸತ್ಯತೆ ಕೆಲವೇ ದಿನಗಳಲ್ಲಿ ಹೊರಬರಲಿದೆ. ಇಷ್ಟರ ನಡುವೆ ಅಲ್ಲೊಂದು ಅಚ್ಚರಿಯ ವಿದ್ಯಮಾನ ನಡೆದಿದೆ. ಅದೇನು ಗೊತ್ತೇನು? ಸಾವಿರ ತಾಪಮಾನದಲ್ಲಿ ಇಡೀ ಅಲ್ಲಿನ ಪರಿಸರದ ಎಲ್ಲ ವಸ್ತುಗಳು ಸುಟ್ಟು ಕರಕಲಾಗಿದ್ದರೂ ಶ್ರೀಮದ್ ಭಗವದ್ಗೀತೆ ಮಾತ್ರ ಒಂಚೂರು ಹಾನಿಯೊಂದಿಗೆ ಸಿಕ್ಕಿದೆ. ಅರ್ಥಾತ್ ಭಗವದ್ಗೀತೆಯ ಮುಖಪುಟದ ಹೊರತಾಗಿ ಒಳಗಿನ ಎಲ್ಲ ಪುಟಗಳು ಏನೂ ಹಾನಿಯಾಗದಂತೆ ಸಿಕ್ಕಿ ಅಚ್ಚರಿ ಮೂಡಿಸಿದೆ. ಈ ಭಗವದ್ಗೀತೆ ಪುಸ್ತಕ ವಿಮಾನ ಪ್ರಯಾಣಿಕರದ್ದೋ ಅಥವಾ ಹಾಸ್ಟೆಲ್ ವಿದ್ಯಾರ್ಥಿಗಳದ್ದೋ ಎಂದು ಇನ್ನೂ ಸ್ಪಷ್ಟವಾಗಿಲ್ಲ. ಯಾರದೇ ಪುಸ್ತಕವಾದರೂ ಘಟನಾ ಸ್ಥಳದಲ್ಲಿ ಸುಡದೆ ಸಿಕ್ಕಿರುವುದು ಅಚ್ಚರಿಗೆ ಕಾರಣವಾಗಿದೆ. ಆಸ್ತಿಕರ ಪ್ರಕಾರ ಇದೊಂದು ದೈವಲೀಲೆ. ನಾಸ್ತಿಕರು ಮಾತ್ರ ದೇವರಿದ್ದರೆ ಭಗವದ್ಗೀತೆಯ ಜೊತೆಗೆ ಅಷ್ಟೂ ಜನರನ್ನು ಉಳಿಸಬಹುದಿತ್ತಲ್ವಾ ಎಂದು ಕೇಳುತ್ತಿದ್ದಾರೆ. ಆದರೆ ಜೀವಾತ್ಮ ಮತ್ತು ಪರಮಾತ್ಮನಿಗಿರುವ ಸಂಬಂಧಗಳ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯ 2ನೇ ಅಧ್ಯಾಯದ ಸಾಂಖ್ಯಯೋಗದ 20ನೇ ಶ್ಲೋಕದಲ್ಲಿ ಹೀಗೆಂದು ವಿವರಿಸಿದ್ದಾರೆ. ನಾ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವ ಭಾವಿತ ವಾನ ಭೂಯಃ ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ. ಅಂದರೆ ಆತ್ಮನು ಎಂದೂ ಹುಟ್ಟುವುದಿಲ್ಲ, ಸಾಯುವುದೂ ಇಲ್ಲ. ಹಾಗೆಯೇ ಒಮ್ಮೆ ಉತ್ಪತ್ತಿಯಾಗಿ ಮತ್ತೆ ಇರುತ್ತಾನೆ ಎಂಬುವುದೂ ಇಲ್ಲ. ಏಕೆಂದರೆ
ಇವನು ಜನ್ಮರಹಿತನು, ನಿತ್ಯನು, ಸನಾತನನು ಮತ್ತು ಪುರಾತನನೂ ಆಗಿದ್ದಾನೆ. ಶರೀರ ನಾಶವಾದರೂ ಆತ್ಮನಾಶವಾಗುವುದಿಲ್ಲ. ಅದು ಅದರ ಕರ್ಮಕ್ಕೆ ಅನುಗುಣವಾಗಿ ತನ್ನ ಪ್ರಯಾಣ ಮುಂದೆ ಬೆಳೆಸುತ್ತದೆ. ಹಾಗಾಗಿ ಭೂಮಿಯ ಮೇಲಿನ ಎಲ್ಲ ಜೀವಿಗಳ ಕರ್ಮಕ್ಕೆ ಅನುಗುಣವಾಗಿ ಅವರ ಪಯಣ ಮುಂದೆ ಸಾಗುತ್ತದೆ ಎಂಬುದೊಂದೇ ಸ್ಪಷ್ಟ. ಇಲ್ಲಿ ವಿಧಿಲಿಖಿತವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ನಾವು ತಿಳಿಯಬೇಕಾಗಿದೆ. ಇಲ್ಲಿ ಸಿಕ್ಕಿದ ಶ್ರೀಮದ್ ಭಗವದ್ಗೀತೆ ಸ್ಪಷ್ಟವಾಗಿ ಈ ವಿಷಯವನ್ನು ನಮಗೆ ಸಾರಿ ಸಾರಿ ಹೇಳಿದಂತಿದೆ. ಆದರೆ ಒಂದು ಕ್ಷಣ ಆ ಮೃತರ ಕುಟುಂಬದ ಬಳಗದಲ್ಲಿ ನಿಂತು ಯೋಚಿಸಿದಾಗ ಈ ಘಟನೆಯ ಬಗ್ಗೆ ಬಹಳ ಖೇದ ಉಂಟಾಗುತ್ತದೆ. ಈ ಸಂದರ್ಭದಲ್ಲಿ ದೇವರು ಮತ್ತು ದೈವತ್ವದ ಬಗೆಗೆ ಅವರಿಗೆ ಖಂಡಿತವಾಗಿಯೂ ಬೇಸರವೆನಿಸುತ್ತದೆ. ಆದರೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಹೇಳಿದಂತೆ ಬದಲಾವಣೆ ಜಗದ ನಿಯಮ. ನಾವು ಎಲ್ಲದಕ್ಕೂ ಸಿದ್ಧರಿರಬೇಕು. ಇಂದು ದರಿದ್ರನಾಗಿದ್ದವನು ನಾಳೆ ಧನಿಕನಾಗಬಹುದು. ಇಂದು ಶ್ರೀಮಂತನಾಗಿದ್ದವನು ನಾಳೆ ಭಿಕ್ಷುಕನಾಗಬಹುದು. ಈಗ ಏನು ನಿನ್ನ ಬಳಿ ಇದೆಯೋ ಅದೆಲ್ಲ ನಿನ್ನದಲ್ಲ, ಅಥವಾ ನಿನ್ನ ಬಳಿ ಎಲ್ಲದ್ದು ನಿನಗೆ ಸಿಗಲೂಬಹುದು ಎಂಬುದು ಇದರ ತಾತ್ಪರ್ಯ. ಆದರೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಚಾರವೆಂದರೆ, ಇಲ್ಲಿ ಸಿಕ್ಕಿದ ಧರ್ಮಗ್ರಂಥ ಪವಾಡ ಸೃಷ್ಟಿಸಿದೆ ಎಂಬುದನ್ನು ಸಾರುವಂತಿಲ್ಲ. ಏಕೆಂದರೆ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಯಾವುದೋ ಒಂದು ವಿಚಾರದ ಬಗೆಗೆ ವಿಜೃಂಭಿಸುವುದು ಸರಿಯಲ್ಲ. ಧರ್ಮಗ್ರಂಥ ಏನೇ ಸಿಕ್ಕಿದರೂ ಅಲ್ಲಿ ನೂರಾರು ಜೀವಗಳ ಆಹುತಿಯಾಗಲ್ಪಟ್ಟಿದೆ. ಕೊನೆಯ ಕ್ಷಣದಲ್ಲಿ ಅಲ್ಲಿ ಧರ್ಮ, ಜಾತಿ, ಭಾಷೆ, ಪಂಥಭೇದ ಯಾವುದನ್ನು ನೋಡದೆ ಬೆಂಕಿಯ ಕೆನ್ನೆಲಗೆ ಎಲ್ಲರನ್ನೂ ತನ್ನೊಳಗೆ ಸೆಳೆದಿದೆ ಅಲ್ಲವೇ? ಹಾಗಾಗಿ ಇಲ್ಲಿ ಯಾವುದೇ ಜಾತಿ ಧರ್ಮದ ಬಗೆಗಿನ ಚರ್ಚೆ ಅನುಚಿತವೆಂದೆನಿಸುವುದಂತೂ ಸತ್ಯ. ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕಿದೆ ಎಂಬುದನ್ನು ಯೋಚಿಸುವ ಕಾಲ ಇದು. ಮೃತರ ಬಳಗಕ್ಕೆ ಸಾಂತ್ವನ ಹೇಳುವುದಷ್ಟೇ ನಮಗೆ ಉಳಿದಿರೋ ಮಾರ್ಗ. ಆ ಮೃತರ ಕುಟುಂಬದ ಕಣ್ಣೀರನ್ನು ಒರೆಸುವ ಕೈಗಳು ನಮ್ಮದಾಗಲಿ. ಎಲ್ಲ ಎಲ್ಲೆಗಳನ್ನು ಮೀರುತ್ತಾ ನಾವು ಮುಂದೆ ಸಾಗಬೇಕಾಗಿದೆ. ಆದಿಕವಿ ಪಂಪ ಹೇಳಿದಂತೆ ಮನುಜ ಕುಲಂ ತಾನೊಂದೇ ವಲಂ ಎಂಬಂತೆ ಎಲ್ಲ ಜನರು ಒಂದೇ ವಂಶಕ್ಕೆ ಸೇರಿದವರು, ಎಲ್ಲರೂ ಒಂದೇ ತರಹದವರು, ಭೇದವಿಲ್ಲದೆ ಎಲ್ಲರೂ ಒಂದೇ ಎಂದು ತಿಳಿದು ನಾವು ಮುನ್ನಡೆಯಬೇಕಿದೆ. ಏನೇ ಆದರೂ ಮೃತರ ಆತ್ಮಗಳಿಗೆ ಪರಂಧಾಮದಲ್ಲಿ ಚಿರಶಾಂತಿ ಲಭಿಸಲಿ. ದೇಶ ರಾಷ್ಟ್ರದಲ್ಲಿ ಶಾಂತಿ ಸ್ಥಾಪನೆಯಾಗಲಿ. ಇಂತಹ ಘಟನೆಗಳು ಇನ್ನೆಂದೂ ಮರುಕಳಿಸದಿರಲಿ. ನಮಸ್ಕಾರ.